ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯಿಂದ ನಡೀತಿರುವಂತಹ ನಾಮಿನೇಷನ್ ಟಾಸ್ಕ್ ಅನ್ನ ನೀವೆಲ್ಲರೂ ಕೂಡ ನೋಡ್ತೀರಾ. ಆ ನಾಮಿನೇಷನ್ ಟಾಸ್ಕ್ ಅಲ್ಲಿ ಈಗ ರಕ್ಷಿತಾ ಮತ್ತೆ ಸ್ಪಂದನ ನಡುವೆ ದೊಡ್ಡ ಜಗಳನ್ನೇ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹೊಡೆದಾಟಕ್ಕೂ ಕೂಡ ಹೋಗೋ ರೇಂಜಿಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ಪಂದನ ಕಿರ್ತಾ ಇದ್ದಾಳೆ, ಹೋಗೆ ಬಾರೆ ಅನ್ನೋ ಲೆಕ್ಕಾಚಾರಕ್ಕೆ ಜಗಳ ಆಗಿದೆ. ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಾಮಿನೇಷನ್ ಟಾಸ್ಕ್ ಅನ್ನ ನೀವು ನೋಡಿರ್ಬೋದು. ಹುಡುಗರು ಒಂದು ಗುಂಪು, ಹುಡುಗಿರದೊಂದು ಗುಂಪು ಮಾಡಿದ್ದಾರೆ. ಆದ್ರೆ ರಕ್ಷಿತಾ ಒನ್ ಹ್ಯಾಂಡೆಡ್ ಆಗಿ ಪ್ರತಿ ಒಂದು ಆಟವನ್ನು ಕೂಡ ಗೆದ್ದು ಇಬ್ಬರನ್ನು ನಾಮಿನೇಟ್ ನ ಪ್ಲೇಸ್ ಕಳಿಸಿದ್ರೆ ಅದರಲ್ಲಿ ಅವರ ಮೊದಲ ಹೆಸರಿರೋದು ಕಾವ್ಯಂದು. ಆದ್ರೆ ಆ ಕಾವ್ಯನ ಕಾಪಾಡ್ಲಿಕ್ಕೆ ಗಿಲ್ಲಿ ಸಿಕ್ಕಾಪಟ್ಟೆ ಹೋರಾಟಗಳನ್ನ ನಡೆಸ್ತಿದ್ದಾನೆ. ಬಕೆಟ್ ಆಟವನ್ನ ಆಡ್ತಿರೋದನ್ನ ನೀವು ನೋಡಬಹುದು. ಕ್ಯಾಪ್ಟನ್ ಅಂತ ಬಂದಾಗ ಅಲ್ಲಿ ವಾದ ಮಾಡ್ತಿರೋದು ಯಾರ್ದು ಸರಿ ಇರುತ್ತೋ ಅದನ್ನ ಅವನು ಕನ್ಸಿಡರ್ ಮಾಡಿ ಅವನು ನಾಮಿನೇಟ್ ಮಾಡು ಅಂತ ಹೇಳಿದ್ರೆ, ಇವನು ಕಾವ್ಯನ್ಗೆ ಬಕೆಟ್ ಹಿಡ್ಕೊಂಡು ಎಲ್ಲರನ್ನೂ ಕೂಡ ಕಾವ್ಯನ ಅಪೋಸಿಟ್ ಬಂದವ್ರನ್ನ ನಾಮಿನೇಟ್ ಮಾಡಿ ಬಿಸಾಕ್ತಿದ್ದಾನೆ. ಇಂತಹ ದರಿದ್ರ ಆಟವನ್ನ ನೋಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಗಿಲ್ಲಿಯ ಕಾಮಿಡಿಗಳನ್ನ ನಾನು ಏನಿದ್ರು ಕೂಡ ಒಪ್ಕೊಳ್ತೀನಿ. ಅವನಿಗೆ ಆ ಟೈಮಲ್ಲಿ ಓಟ್ಗಳನ್ನ ಹಾಕಿದ್ದೀನಿ. ಆದ್ರೆ ಅವ್ನು ಏನ್ ಮಾಡಿದ್ರು ಕೂಡ ಒಪ್ಕೋತೀನಿ ಅನ್ನೋಕೆ ನಾನೇನು ಬಕೆಟ್ ಗ್ಯಾಂಗ್ ಅಂತೂ ಅಲ್ವೇ ಅಲ್ಲ. ಇಂತಹ ಕಚಡ ಆಟ ಆಡೋದಕ್ಕಿಂತ ಗಿಲ್ಲಿ ಕ್ಯಾಪ್ಟನ್ ಆಗದೆ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ಆದ್ರೆ ರಕ್ಷಿತಾ ಮತ್ತೆ ಸ್ಪಂದನ ಏನಕ್ಕೆ ಜಗಳ ಆಡ್ಕೊಂಡ್ರು ಅಂತ ಹೇಳಿದ್ರೆ, ರಕ್ಷಿತಾ ಮತ್ತೆ ಗೆಲ್ತಾಳೆ, ಆ ಬಾವುಟನ ಎತ್ಕೋತಾಳೆ. ಆಗ ಸ್ಪಂದನನ್ನ ಆ ಜಾಗಕ್ಕೆ ಕಳಿಸ್ತಾರೆ ನಾಮಿನೇಟ್ ಮಾಡ್ಲಿಕ್ಕೆ ಸ್ಪಂದನನ. ಕಾವ್ಯನ್ಗೆ ಮೊದಲೇ ಅವರು ನೆನ್ನೆ ಹೇಳಿದಂತೆ ಆ ಒಂದು ಕಾರಣನ ಕೊಡ್ತಾರೆ. ಆದ್ರೆ ಸ್ಪಂದನಂಗೆ ಕಾರಣಗಳನ್ನ ಕೊಡ್ಬೇಕಾದ್ರೆ ಅವ್ರು ಹೇಳೋದು ಒಂದೇ ವಿಚಾರ, ಮಾಳುವಣ್ಣನ ವ್ಯಕ್ತಿತ್ವಕ್ಕಿಂತ ಈ ಸ್ಪಂದನ ವ್ಯಕ್ತಿತ್ವ ಏನು ಚೆನ್ನಾಗಿರ್ಲಿಲ್ಲ. ಮಾಳುವಣ್ಣಗಿಂತ ಇವ್ರು ಎಷ್ಟೋ ಕೆಳಗಡೆ ಇದ್ದಾರೆ. ಆದ್ರೆ ಮಾಳುವಣ್ಣ ಹೊರಗೆ ಹೋಗಿಕ್ಕೆ ಈ ಸ್ಪಂದನ ಎಲ್ಲ ಒಂದ್ ಕಡೆ ಕಾರಣ ಆದ್ರು ಅಂತ ಹೇಳಿ ನನಗೆ ಅನಿಸ್ತು ಅಂತ ಹೇಳಿ ಆ ರಕ್ಷಿತಾ ಅವರು ಹೇಳಿಬಿಡ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತನ್ಗೆ ಸಿಕ್ಕಾಪಟ್ಟೆ ಹೈಪ್ಗಳು, ಅವಳು ಆಕ್ಟಿಂಗ್ ಮಾಡ್ತಿರೋದು ಅವೆಲ್ಲನೂ ಕೂಡ ನೋಡ್ಬಿಟ್ಟು ಈ ಸ್ಪಂದನಗೂ ಕೂಡ ಸಿಕ್ಕಾಪಟ್ಟೆ ರೋಷ ಬಂದ್ಬಿಡುತ್ತೆ. ಯಾವಾಗ ನೋಡಿದ್ರು ವ್ಯಕ್ತಿತ್ವ ಅನ್ನೋದು ಇನ್ನೊಬ್ರ ಮೇಲೆ ಎತ್ತ ಹಾಕುವಂಥದ್ದು, ಮತ್ತೊಬ್ಬ ವ್ಯಕ್ತಿನ ಮಧ್ಯದಲ್ಲಿ ತಂದು ಮಾತಾಡ್ಸೋವಂಥದ್ದು, ಇಂಥದ್ದು ಮಾಡ್ಕೊಂಡೆ ಬಂದ್ಬಿಟ್ಟೆ ನೀನು. ನಿಂತರ ಅಲ್ಲ, ಮಾಳು ಅಣ್ಣ ಈ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನೀನೇ ಕಾರಣ. ಅವಣ್ಣ ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲೆಲ್ಲನೂ ಕೂಡ ಅಡ್ಡ ಹೋಗಿ ನೀನು ಮಾತಾಡಿ ಅವಣ್ಣ ತನಗೆ ತಾನು ಸ್ಟ್ಯಾಂಡ್ ತಗೊಳ್ದೆ ಹೊರಗಡೆ ಹೋದ. ನಿನಗೆ ಹೆಂಗೋ ಮಾತಾಡಕ್ಕೆ ಇಲ್ಲಿ ರೈಟ್ಸ್ ಇದೆಯೋ, ನನಗೂ ಕೂಡ ಹಂಗೆ ರೈಟ್ಸ್ ಇದೆ. ನಿನ್ನ ಒಪಿನಿಯನ್ಗೆ ನಾವ್ ಹೆಂಗ್ ರೆಸ್ಪೆಕ್ಟ್ ಕೊಡ್ತೀವ, ನನ್ನ ಒಪಿನಿಯನ್ಗೂ ನೀನೇ ರೆಸ್ಪೆಕ್ಟ್ ಕೊಡ್ಬೇಕು. ಸುಮ್ಮನೆ ಇಲ್ಲಿ ಕಿರ್ಚಾಡಿದ್ರೆ ಏನು ನಡೆಯಲ್ಲ ಅಂತ ಹೇಳಿ ಇಬ್ರು ದೊಡ್ಡದಾಗಿ ಜಗಳ ಆಡ್ಕೋತಾಳೆ. ರಕ್ಷಿತಾ ಮಾತ್ರ ಅವ್ಳು ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ಕೇಳಿಸ್ಕೋಬೇಕು, ಬಟ್ ಯಾರು ಬೇರೆ ಹೇಳ್ಬೇಕಾದ್ರೆ ಸ್ವಲ್ಪ ಹಿಂದೆ ಜರಿತಾಳೆ. ಅದನ್ನ ತಲೆಗೆ ಹಾಕೊಳ್ದೆ ಆ ಕಡೆ ಈ ಕಡೆ ಹೋಗ್ತಾಳೆ. ಅದೇ ಆ ಒಂದು ಕಾರಣಕ್ಕೆ ಅವರು ಸೂಕ್ತವಾದಂತಹ ರೀಸನ್ ಗಳನ್ನ ಕೇಳಿದ್ರೆ ಅದನ್ನ ಹೇಳದೆ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಸೊ ಈ ರೀತಿ ಜಗಳಗಳು ಶುರುವಾಗಿತ್ತು. ಆದ್ರೆ ಗಿಲ್ಲಿ ಮಾಡ್ತಿರುವಂತಹ ಫೇವರಿಸಮ್ ನಿಜಕ್ಕೂ ಕೂಡ ಅಸಹ್ಯ ಅನ್ನಿಸ್ತಾ ಇದೆ. ಕಾವ್ಯನ ಬಕೆಟ್ ಅನ್ನ ಹಿಡಿದ್ಬಿಟ್ಟು ಅದೇನ್ ಮದುವೆ ಆಗಿ ಅದೇನು ಹೊರಗಡೆ ಕಿಸಿತಾನಂತ ಹೇಳಿ ಕಾದು ನೋಡೋಣ. ಇಲ್ಲಿ ಅಭಿಮಾನಿಗಳಿಗೆ ಅವಮಾನ ಮಾಡ್ತಿರೋದೊಂದು ಎದ್ದು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.